ನರನರದೋಳು ಮಿನುಗುತಿ ಹೂತ ಸುಧನ್ವನ ಬದುಕಿಗೆ ಇನ್ನೇನು ಬೇಕು? ಚಂಪಕಾವತಿ ನಗರದಲ್ಲಿ ಯಾವುದನ್ನ ಕಾಣಬೇಕಿರುವಾಗ ಸಂಕಲ್ಪ ಮಾಡಿ ರಣಕ್ಷೇತ್ರವನ್ನು ಪ್ರವೇಶ ಮಾಡಿದ್ದೇನು. ಯಾರನ್ನ ಕಾಣುವ ಹಂಬಲ ಚಂಪಕಾವತಿಯಲ್ಲಿದ್ದ ಪ್ರತಿಯೊಬ್ಬರಿಗೆ ಇದ್ದಿದ್ದು ಆ ಲೀಲಾಮೂರ್ತಿ ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ದರ್ಶನ ಅರ್ಜುನನ ರಥದಲ್ಲಿ ಕಂಡೆನಲ್ಲ. ನನ್ನ ಬದುಕಿಗೆ ಮತ್ತೇನು ಬೇಕು? ಸಾರ್ಥಕಾಭಾವ ನನ್ನೊಳಗೆ ಮೂಡುತ್ತಾ ಇದೆ. ಹಾಗಂತ ಭಗವಂತನನ್ನ ಕಾಣುವರೆ ಪ್ರಥಮದಲ್ಲಿ ಕಾರಣೀಕರ್ತರು ಯಾರು ಕೇಳಿದ್ರೆ ನನ್ನ ತೀರ್ಥರೂಪರು ಒಂದು ಆಜ್ಞೆಯನ್ನ ಕೊಟ್ಟದ್ದು, ಅಶ್ವವನ್ನ ಕಟ್ಟಿದ್ದು. ಹಾಗಾದ್ರೆ ಪ್ರಥಮದಲ್ಲಿ ಈ ವಿಷಯವನ್ನು ಹೇಳಬೇಕಾದುದು ನಮ್ಮ ಅಪ್ಪನಿಗೆ. ಅಪ್ಪ ಎಲ್ಲಿದ್ಯಪ್ಪ? ಬಾರಪ್ಪ, ನೀನು ಕೇವಲ ಚಂಪಕಾವತಿ ನಗರಕ್ಕೆ ಮಾತ್ರ ಅರಸು. ಈಗ ಬಂದವ ಯಾರು ನೋಡು. ಅರಸು ಬಂದನು ಭಾಗವತಗೆರೆ, ಪರುಷ ಬಂದನು ಭಕ್ತ ವತ್ಸಲ ತರುಣಿಯಾದನು, ತನ್ನ ನೆನವಿಗೆ ಪರಮ ಪದವಿಯ ನೀವು. ದುರಿತ ದುರ್ಗ ವಿಭಾಡ ಬಂದನು, ಸುರರ ಸಲಹಿದ ದೇವ ಬಂದನು ಈಗ ನಮ್ಮನೆಗೆ. ಬಾರಪ್ಪ ಬಾ. ಅಮ್ಮ ಸುಗರ್ಭಾದೇವಿ, ನಿನ್ನ ಗರ್ಭ ಎನ್ನುವುದು ಪಾವನವಾಯಿತು ತಾಯೇ. ಈಗ ಬಂದವ ಯಾರು ನೋಡು. ಕಂಜ ಸಂಭವ ಪಿತನು ಬಂದನು, ನಂಜಿನಲ್ಲಿ ಪವಡಿಸಿದ ಆತ ಬಂದನು, ಕುಂಜರನ ಮೊರ ಕೇಳಿ ಸಲಹಿದ ದೇವ ಬಂದನು, ಅಂಜಿದ ಸುರಗೆ ಅಭಯ ನಿತ್ತಮ, ಬಂಜನಿಗೆ ಬಲುದೈವ ಬಂದನು ಈಗ ನಮ್ಮನೆಗೆ. ಬಾರಮ್ಮ ತಂಗಿ ಕುವಲೆ. ಅಣ್ಣ ಪೂಜೆ ಮಾಡಿ ಪ್ರಸಾದ ತಂದಿದ್ದೇನೆನ್ನುವಾಗಿ ಹೇಳಿದೆಲ್ಲ. ನೀ ಪೂಜಿಸಿದ ಭಗವಂತ ನೋಡು. ದೇವ ಬಂದನು, ದೈತ್ಯಕುಲ ದಾವ ಬಂದನು, ಭಾಗವತ ಜನ ಲೋಲು ಬಂದನು, ಭಾವಿಸಲು ಅಘಾರಿ ಬಂದನು, ಹೋರಿ ಬಂದರೆ ತನ್ನ ಬೀರುವ ಶ್ರೀಮನ್ ನಾರಾಯಣ ಬಂದನು ಈಗ ನಮ್ಮನೆಗೆ. ರಣಕ್ಷೇತ್ರದಲ್ಲಿ ಇದ್ದಂಥ ಎಲ್ಲಾ ಪ್ರಜೆಗಳು ಎದ್ದು ನಿಂತು ನೋಡಿ ಒಮ್ಮೆ ದೃಷ್ಟಿಯನ್ನ ಹಾಯಿಸಿ. ಆದಿಯಲ್ಲಿ ಆಲದೆಲೆ ಮೇಲೆ ಬಾಲಮುಕುಂದನಾಗಿ ಬಲಗಾಲ ಹೆಬ್ಬೆಳನ್ನ ಬಾಯಲಿಟ್ಟು ವೀರ ಮಧುಕೈಟು ಬರಸು ಮುರಿಸಿ ಮೇದಿನಿಯವು ನಿರ್ಮಾಣ ಮಾಡಿ ವಜ್ರ ಕಂಬದಿಂದ ಒಡೆದು ಬಂದು ಹಿರಣ್ಯ ಕಶ್ಯಪವನ್ನ ಕೊಂದು ಪ್ರಹ್ಲಾದನಿಗೆ ಅಭಯ ಕೊಟ್ಟ ವೈಕುಂಠವಾಸಿ ಮಹಾವಿಷ್ಣು ಶ್ರೀಮನ್ನಾರಾಯಣ ಬಂದಿದ್ದಾನೆ. ಬನ್ನಿರಾ ಬನ್ನಿ, ಬನ್ನಿರಾ ಬನ್ನಿ, ಬನ್ನಿರಾ ಬನ್ನಿ.